ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು ನಾನ್ ವೆಜ್ ರೆಸಿಪಿ ಚಿಕನ್ ಒಂದು ಗ್ರೇವಿ, ಹೈದರಾಬಾದಿ ರೆಡ್ ಗ್ರೇವಿ ರೆಸಿಪಿ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ನಾನೊಂದು 1.5 kg ಅಷ್ಟು ಚಿಕನ್ ತಗೊಂಡಿದ್ದೇನೆ, ತೊಳೆದು ತಂದಿದ್ದೇನೆ ವಿತ್ ಬೋನು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೊಳ್ತೇನೆ. ಇದೇನು ಖಾರ ಇರೋದಿಲ್ಲ. ಸ್ವಲ್ಪ ಹಳದಿ ಹಾಕ್ತೇನೆ, ಮ್ಯಾರಿನೇಷನ್ ಮಾಡಿ ಸ್ವಲ್ಪ 1 ಗಂಟೆ ಇಡುವ. ಹಳದಿ ಹಾಕಿದೆ. ನಾನಿಲ್ಲಿ ಅರ್ಧ ಕಪ್ ಕರ್ಡನ್ನು ಚೆಂದ ಮಾಡಿ ಬೀಟ್ ಮಾಡಿ ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. ಎರಡು ಟೊಮೆಟೊ, 2ರಿಂದ 3 ಟೊಮೆಟೊ ಸಣ್ಣದಿದೆ, ಇದಕ್ಕೆ 3 ಟೊಮೆಟೊ ತಂದಿದ್ದೇನೆ. ಅದರದ್ದು ಜ್ಯೂಸ್ ಮಾಡಿ ತಂದಿದ್ದೇನೆ, ಕಾಲು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ತಂದಿದ್ದೇನೆ. ರುಚಿಗೆ ಉಪ್ಪು ಹಾಕ್ತೇನೆ. ನಾನೀಗ ಕಲ್ಲುಪ್ಪು ಹಾಕ್ತಾ ಇದ್ದೇನೆ, ಯಾವುದು ಉಪ್ಪು ಹಾಕ್ಬೋದು ಈಗ ಮ್ಯಾರಿನೇಷನ್ ಮಾಡಲಿಕ್ಕೆಲ್ಲ. ಈಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ತೇನೆ. ಇಲ್ಲಿ ನಾನು 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತೇನೆ. ನಿಮ್ಮ ಹತ್ರ ಗ್ರೀನ್ ಚಿಲ್ಲಿ ಸಾಸ್ ಇದ್ರೂ ಅದನ್ನು ಹಾಕ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಕೊಡ್ತದೆ. ರೆಡ್ ಚಿಲ್ಲಿ ಸಾಸ್ ಇದ್ರು ಅದು ಇದೆಲ್ಲ ಆಪ್ಷನಲ್, ಇದ್ದರೆ ಹಾಕಿ. ನಾನು ನಂತರ ಉಂಟು, ನಾನೀಗ ಹಾಕ್ತಾ ಇದ್ದಿದ್ದು ರೆಡ್ ಚಿಲ್ಲಿ ಸಾಸು. ಈಗ ನಾನೊಂದು 4 ಆನಿಯನನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ, ಇದನ್ನು ಇದಕ್ಕೆ ಹಾಕ್ತೇನೆ. ನೀವು ಲಿಂಬೆ ರಸ ಇದ್ದರೆ ಲಿಂಬೆ ರಸ ಕೂಡ ಹಾಕ್ಬೋದು, ಅರ್ಧ ಹಾಕಿದರೆ ಸಾಕು. ಯಾಕೆ ಟೊಮೆಟೊ ನಂದು ಹುಳಿ ಟೊಮೆಟೊ, ರೌಂಡ್ ಟೊಮೆಟೊ. ಸೊ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ವೈಟ್ ವಿನೆಗರ್ ಹಾಕ್ತೇನೆ. ಲಿಂಬೆಹಣ್ಣಿದ್ರೆ ಲಿಂಬೆಹಣ್ಣು ಹಾಕ್ಬೋದು. ಇದನ್ನು ಚೆಂದ ಮಾಡಿ, ಮತ್ತು ನಿಮಗೆ ಈ ಟೈಮಲ್ಲಿ ರೆಡ್ ಕಲರ್ ಇದೆ, ಫುಡ್ ಕಲರನ್ನು ಆ್ಯಡ್ ಮಾಡ್ಬೋದು. ನಾನು ಮಾಡೋದಿಲ್ಲ, ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ. ನನ್ನ ರೆಸಿಪಿ ಯಾರು ಫಾಲೋ ಮಾಡ್ತೀರೋ ಅವ್ರಿಗೆ ಗೊತ್ತಿದ್ದ ವಿಷಯ ಇದು. ಬೇಕಿದ್ದರೆ ನಿಮಗೆ ಕಲರೆಲ್ಲ ಬರಬೇಕಾದ್ರೆ ಪಿಂಚ್ ಆಫ್ ರೆಡ್ ಕಲರ್ ನೀವು ಆ್ಯಡ್ ಮಾಡಿ. ನೋಡಿ, ನಾನಿದು ಕಾಶ್ಮೀರಿ ರೆಡ್ ಚಿಲ್ಲಿ ಅದಕ್ಕೆ ತಗೊಂಡದ್ದು, ಅದು ಕಲರ್ ಕೊಡ್ತದೆ. ಈ ಥರ ಮ್ಯಾರಿನೇಷನ್ ಮಾಡಿ ನಾನೊಂದು 1/4 ಗಂಟೆಯಿಂದ 1 ಗಂಟೆ ಇದನ್ನು ಮ್ಯಾರಿನೇಷನ್ಗೆ ಇಡ್ತೇನೆ. ನಾನು ಮತ್ತೆ ಉಳಿದ ಪ್ರೋಸೆಸ್ ತೋರಿಸ್ತೇನೆ ನಿಮಗೆ. ಈಗ ನೋಡಿ, ನಾನು ಯಾವುದರಲ್ಲಿ ಆನಿಯನ್ ಫ್ರೈ ಮಾಡಿದೆ ನೋಡಿ, ಅದೇ ಎಣ್ಣೆಯನ್ನು ನಾನು ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಆನಿಯನ್ ಉಂಟು, ಇರ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ನಾನು 2 ಇದರದ್ದಷ್ಟು ಬೇವಿನ ಎಲೆ ಹಾಕ್ತೇನೆ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಲಿ. 1 ಗಂಟೆ ಆಯಿತು ನಾನು ಮ್ಯಾರಿನೇಷನ್ ಮಾಡಿ ಇಟ್ಟು ಚಿಕನನ್ನು. ನೋಡಿ, ಎಲ್ಲ ಕಲರ್ ಎಲ್ಲ ಚೇಂಜ್ ಆಯಿತು. ಈಗ ನಾನು ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಹಾಕ್ತೇನೆ ಇದಕ್ಕೆ. ಗ್ಯಾಸ್ ಹೈ ಫ್ಲೇಮಲ್ಲೇ ಇರಲಿ. ಇದನ್ನೀಗ ಚೆಂದ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡುವ. ಆಗ ಮಸಾಲೆ ಎಲ್ಲ ಫ್ರೈ ಆಗ್ತದೆ. ಒಂದು ಎಣ್ಣೆ ಒಂದು 4-5 ಟೇಬಲ್ ಸ್ಪೂನ್ ಇರ್ಬೋದು, ಆನಿಯನ್ ಫ್ರೈ ಮಾಡಿದ ಎಣ್ಣೆ ಅದು. ಇದು ರೆಸಿಪಿ ಚಪಾತಿ, ನಾನ್, ವೈಟ್ ರೈಸ್ ಯಾವುದಕ್ಕೂ ಒಳ್ಳೆಯದಾಗ್ತದೆ. ಮತ್ತು ಮ್ಯಾರಿನೇಷನ್ ಮಾಡಿ 1 ಗಂಟೆ ಇಟ್ಟರೆ ಒಳ್ಳೆಯದು. ಹೈ ಫ್ಲೇಮಲ್ಲೇ ಇದನ್ನು ಚೆಂದ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡುವ. ನೋಡಿ, ನಾನೊಂದು 10 ನಿಮಿಷ ಚೆಂದ ಮಾಡಿ ಇದನ್ನು ಫ್ರೈ ಮಾಡಿದೆ. ಇದು ಚಿಕನ್ ಇದೆಲ್ಲ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಮಸಾಲ ಕೂಡ ಒಳ್ಳೆ ಫ್ರೈ ಆಯಿತು. ನಾವು ಹಾಕಿದೆಲ್ಲ ಹಸಿ ಎಲ್ಲ ಟೊಮೆಟೊ ಇದೆಲ್ಲ ಒಳ್ಳೆ ಫ್ರೈ ಆಯಿತು. ಈಗ ನಾನು ಇದಕ್ಕೊಂದು 2 ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಉಂಟು. 4 ಗ್ರೀನ್ ಚಿಲ್ಲಿಯನ್ನು ಸ್ಪ್ಲಿಟ್ ಮಾಡಿ ಹಾಕ್ತೇನೆ. ಇಲ್ಲಿ ಪುದೀನ ಸೊಪ್ಪು ಉಂಟು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತೇನೆ. ಕೊರಿಯಂಡರ್ ಲೀವ್ಸ್ ಕಟ್ ಮಾಡಿದ ಹಾಕಿ ಸಿಮ್ಮಲ್ಲಿ ನಾನು ಈಗೊಂದು 15 ಮಿನಿಟ್ಸ್ ಬೇಯಿಸ್ತೇನೆ. ಇದಕ್ಕೊಂಚೂರು ಪೆಪ್ಪರ್ ಪೌಡರ್ ಹಾಕ್ತೇನೆ.
ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತೇನೆ. ಇದು ಖಾರಕ್ಕೆ ಒಳ್ಳೆಯದಾಗ್ತದೆ. ನಾವು ಇದು ಚಿಲ್ಲಿ ಹಾಕಿದ್ದಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದಲ್ಲ. ಈಗ ನಾನು ಪೆಪ್ಪರ್ ಹಾಕಿದೆ 1 ಟೇಬಲ್ ಸ್ಪೂನಷ್ಟು. ಇದು ನಾನು ಜೀರಾ ಪೌಡ್ರದು ಫ್ರೈ ಮಾಡಿದ ಜೀರಾ ಪೌಡ್ರ್ ಉಂಟು, ಅದೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತೇನೆ. ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡ್ತೇನೆ. ಇದನ್ನು ಮುಚ್ಚಿ ನಾನೊಂದು 10 ರಿಂದ 15 ನಿಮಿಷ ಸಿಮ್ಮಲ್ಲಿ ಇದನ್ನು ಬೇಯಿಸ್ತೇನೆ. ಆಗ ನಾವು ಹಾಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಚಿಕನ್ ಎಳ್ಕೊಳ್ತದೆ. ಹೈ ಫ್ಲೇಮಿಗೆ ಹಾಕಿದ ಕೂಡಲೇ ಅದೆಂತಾಗ್ತದೆ, ಒಮ್ಮೆಲೆ ಬೆಂದು ಬಿಟ್ಟು ಮಸಾಲೆಗಳು ಹಸಿ ಇರ್ತದೆ. ಸೊ ಅದಕ್ಕಾಗಿ ನಾನು ಒಂದು ಸಲ ಹೈ ಫ್ಲೇಮಲ್ಲಿ 10 ಮಿನಿಟ್ಸ್ ಫ್ರೈ ಮಾಡಿದೆ ಚಿಕನನ್ನು ಮಸಾಲೆಯೊಟ್ಟಿಗೆ. ಈಗ ನಾನು ಲಿಡ್ ಮುಚ್ಚಿ, ಇದು ಹೈ ಫ್ಲೇಮಲ್ಲಿ ಉಂಟದಲ್ಲೇ ಸಿಮ್ ಮಾಡಿಬಿಟ್ಟು ನಾನು ಒಂದು 15 ಮಿನಿಟ್ಸ್ ಇದನ್ನು ಬೇಯಿಸ್ತೇನೆ. ನೋಡಿ ಇಲ್ಲಿ ಈಗ ನಾನು 15 ನೋಡಿ ಎಲ್ಲ ಆಯಿಲ್ ಎಲ್ಲ ಬಿಟ್ಟಿದ್ದು ಒಳ್ಳೆ ಬೆಂದಿದೆ ಚಿಕನ್. ಇದಕ್ಕೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಉಪ್ಪು ಹುಳಿ ಖಾರ ನೋಡ್ಕೊಳ್ಳಿ ಹೇಗಿದೆ ಅಂತ. ಬೇಕಿದ್ರೆ ಉಪ್ಪು ಹಾಕೋದಾದ್ರೆ ಹಾಕ್ಬೋದು. ಈಗ ಗ್ರೀನ್ ಚಿಲ್ಲಿಯು ಅದರದ್ದು ಖಾರ ಕೂಡ ಬಿಟ್ಟಿರ್ತದೆ, ಖಾರ ಇರ್ತದೆ ನೋಡುವ. ಈಗ ಗ್ರೇವಿ ಸ್ವಲ್ಪ ನಾನು ಈಗೊಂದು ಹಾಕ್ತೇನೆ ಐಟಮು. ಚೂರು ಉಪ್ಪು ಬೇಕು, ಚೂರು ಉಪ್ಪು ಹಾಕ್ತೇನೆ. ಖಾರ ಉಂಟು ಚಿಕನ್, ಅದು ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಹಾಕಿದೆ ಅಲ್ಲ, ಸೊ ಖಾರ ಉಂಟು. ಹಾಕಿದೆ ಸಾಲ್ಟ್. ಈಗ ನಾನು ಒಂದು 15 ಕ್ಯಾಶ್ಯೂವನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟು, ಅದೇ ನಾನು ಮಿಕ್ಸಿ ಜಾರಾಗಿ ಟೊಮೆಟೊ ಇದು ಪೇಸ್ಟ್ ಮಾಡಿದ್ರೆ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿದ್ದೇನೆ. ನೀವು ಕೆಂಪು ರೆಡ್ ಅಂತ ಉಂಟಂತ ತಿಳ್ಕೊಳ್ಳೋದು ಬೇಡ. ಒಂದು 15 ಕ್ಯಾಶ್ಯೂ ಉಂಟು, ಇದರಲ್ಲಿ ಪೇಸ್ಟ್ ಉಂಟು, ಅದನ್ನು ಇದಕ್ಕೆ ಹಾಕ್ತೇನೆ. ಹಾಗೆ ಇದು ತಿಕ್ಕಾಗ್ತದೆ ನಮ್ಮದು ಗ್ರೇವಿ. ಏನು ಹಾಕಲಿಲ್ಲ ನಾನು, ಅದೇ ಇಂಗ್ರೀಡಿಯೆಂಟ್ಸ್, ಅದನ್ನೇ 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಮಸಾಲವನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡಬೇಕು. ಆನಂತರ ಸಿಮ್ಮಲ್ಲಿ ಇಟ್ಟುಬಿಟ್ಟು ನಾವಿದನ್ನು ಈಗ 15 ಮಿನಿಟ್ಸ್ ನಾನು ಚಿಕನ್ ಒಳ್ಳೆ ಬೆಂದಿದೆ. ಈಗ ಇದು ಫುಲ್ಲು ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿದೆ. ಈಗ ಇದನ್ನೊಂದು ಚೆಂದ ಮಾಡಿ ಕುದಿ ಬರಿಸುವ. ನೋಡಿ ನಾನೀಗೊಂದು ಗೇರುಬೀಜ ಪೇಸ್ಟ್ ಹಾಕಿ 5 ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ದೇನೆ. ಅದು ಪೇಸ್ಟ್ ಇದಾಯಿತು. ಇಲ್ಲಿಗೆ ಚಿಕನ್ ಹೈದರಾಬಾದಿ ರೆಡ್ ಚಿಕನ್ ಗ್ರೇವಿ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ವ್ಯೂ ಮಾಡಿ. ಇದರಲ್ಲಿ ಎಲ್ಲ ಟೈಪಿನ ವೆಜ್, ನಾನ್ ವೆಜ್, ಸಾರಿ ಕುಚ್ಚು ವಿಡಿಯೋ ಎಲ್ಲ ಇರ್ತದೆ. ನಾನು ಹೇಳ್ತಾ ಇರ್ತೇನೆ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಇಂಟ್ರೆಸ್ಟ್ ಆಗ್ತದೆ ವಿಡಿಯೋ ಹಾಕಲಿಕ್ಕೆ. ಆದಷ್ಟು ವ್ಯೂ ಮಾಡಿ, ನೀವು ಮಾಡಿ ನೋಡಿ ಹೇಗೆ ಬಂದಂತ ಕಮೆಂಟ್ಸಲ್ಲಿಯೂ ತಿಳಿಸಿ ನನ್ನ ರೆಸಿಪಿ ಹೇಗೆ ಬಂತಂತ. ನಾನು ಬರೋ ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.